ಕೊಡ್ತಾರೆ ಭಾಷಣಕ್ಕೆ ಮುಂಚೆ ವೈಯಕ್ತಿಕ ಗೀತೆ ಇರುತ್ತೆ, ಕರವ ಜೋಡಿಸ ಬನ್ನಿ. ಸ್ವಾಗತ ಭಾಷಣ 2 ನಡೆದಂತ ಭಯೋತ್ಪಾದಕರ ಅಪ್ರಚೋದಿತ ಗುಂಡಿನ ದಾಳಿಗೆ ಸಿಕ್ಕಿ ನಲಿದಂತಹ ನಮ್ಮ ಭಾರತದ ಸಹೋದರಿಯರು ತಾಯಂದಿರು ಆಗಿರ್ತಕ್ಕಂಥವ್ರನ್ನ ಸಿಂಧೂರವನ್ನ ಕಸಿದಂತಹ ಪಾಪಿಗಳಿಗೆ ಒಂದು ಪ್ರತ್ಯುತ್ತರ ದಿಟ್ಟವಾಗಿ ಕೊಡಬೇಕಾದಂತಹ ಸಂದರ್ಭ ಇತ್ತು. ಅದನ್ನ ಇವತ್ತು ಭಾರತ ಸರ್ಕಾರ ಯಶಸ್ವಿಯಾಗಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ ಮತ್ತೆ ಹೆಮ್ಮೆ ಆಗುತ್ತೆ. ಆದ್ರಿಂದ ಭಾರತ ಸರ್ಕಾರಕ್ಕೂ ಕೂಡ ನಾವು ಈ ಮೂಲಕ ಒಂದು ಚಪ್ಪಾಳೆಯ ಮೂಲಕವಾಗಿ ಅದಕ್ಕೆ ಅತಿ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಯುದ್ಧ ಅಂತಂದ್ರೆ ಹೇಗಿರುತ್ತೆ ಅನ್ನೋ ಕಲ್ಪನೆ ನಮ್ಮಲ್ಲಿ ಇಲ್ಲಿದ್ದವರಿಗೆ ಟಿವಿನಲ್ಲಿ ಕಾಣ್ತಕ್ಕಂಥ ಯಾವುದೋ ಒಂದು ಪಬ್ಜಿ ಗೇಮ್ ತರ ಡ್ರೋನ್ಗಳು ಬರ್ತದೆ, ಹೊಡೆದಾಕ್ತಾರೆ, ಮುಗೀತು, ಅದೇ ಯುದ್ಧ ಅಂತ ಅನ್ಕೊಂಡಿದ್ದೀರ. ಆದ್ರೆ ಆಪರೇಷನ್ ಸಿಂಧೂರದ ಮೂಲಕ ಭಾರತೀಯರ ಸಾಮರ್ಥ್ಯ, ಕೆಚ್ಚು, ಪರಾಕ್ರಮ, ತ್ಯಾಗ, ಸಾಹಸ, ಶ್ರದ್ಧೆ, ಶಕ್ತಿ ಎಲ್ಲವನ್ನ ಕೂಡ ಜಗತ್ತಿಗೆ ಪರಿಚಯವನ್ನ ಮಾಡಿಕೊಟ್ಟಂತಹ ಭಾರತ ದೇಶದ ಸೇನೆಯ 3 ವಿಭಾಗದ ಅಷ್ಟೂ ಸೈನಿಕರಿಗೆ ಸಾಗರ ಅನ್ನುವ ಪದಕ್ಕೆ ನಿಜವಾದ ಅರ್ಥವಾದ ಸಾಗರ ಸಮುದ್ರದ ರೀತಿಯಾಗಿ ಬಂದು ಆ ಎಲ್ಲ ಸೈನಿಕರಿಗೆ ಶಕ್ತಿಯನ್ನ ತುಂಬಿದಂತಹ, ಹಾರೈಕೆಯನ್ನ ಮಾಡಿದಂತಹ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನ ಆರಂಭದಲ್ಲೇ ನಾನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, 1971ರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗೋಸ್ಕರ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ, ಈ ದೇಶಕ್ಕೆ ಪ್ರಾಣವನ್ನು ತೆತ್ತಂತ ಎಲ್ಲ ಹುತಾತ್ಮರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಮೊನ್ನೆ ನಡೆದಂತ ಕಾಶ್ಮೀರದ ಪೆಹಲ್ಗಾಮಲ್ಲಿ ನಡೆದಂತ ದುರ್ಮರಣ ಹೊಡೆದಂತ ಆ ನಾಗರಿಕರನ್ನ, ಪ್ರವಾಸಿಗರನ್ನ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ, ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಮುಖಾಂತರ ನಾನು ಕೇವಲ ಹೆಡ್ಲೈನ್ ಕೊಡಲ್ಲ, ಡೆಡ್ಲೈನ್ ಅನ್ನ ಕೊಡ್ತೀನಿ ಅಂತೇಳಿ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನದ 100ಕ್ಕಿಂತ ಹೆಚ್ಚು ಉಗ್ರಗಾಮಿಗಳನ್ನ ತೆಗೆದಂತ ವೀರ ಸೈನಿಕರನ್ನ, ಇದರ ನೇತೃತ್ವ ವಹಿಸಿಕೊಂಡಂತ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರಿಗೆ ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತೀನಿ. ಒಬ್ಬ ಪುಣ್ಯಾತ್ಮ ಹೇಳಿದ್ರು, ಈ ದೇಶಕ್ಕೆ ಶಾಂತಿ ಬೇಕು, ಯುದ್ಧ ಬೇಡ ಅಂತೇಳಿ ನಮ್ಮ ರಾಜ್ಯದ ನಾಯಕರು ಒಬ್ರು ಹೇಳುವಂತ ಕೆಲಸವನ್ನ ಮಾಡಿದ್ರು.
ಪಾಕಿಸ್ತಾನ್ ಟಿವಿಲೆಲ್ಲ ಬಂತು. ನಮ್ಮ ರಾಜ್ಯದ ಒಬ್ಬ ನಾಯಕರ ಆ ಸ್ಟೇಟ್ಮೆಂಟ್ ಶಾಂತಿ ದೂತ ಅಂತೇಳಿ ಪಾಕಿಸ್ತಾನ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಹರಿದಾಡಿ, ನಿಮ್ಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಣೆಗೆ ಕುಂಕುಮವನ್ನ ಹಚ್ಕೊಂಡು ವಿಧಾನಸಭೆಯಲ್ಲಿ ಭಾಷಣ ಮಾಡಿದ್ರೆ ಆ ಹೃದಯದಲ್ಲಿ ಹಿಂದುತ್ವ ಇಲ್ಲ ಅಂದ್ರೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಕುಟುಂಬದ ಜೊತೆಗೆ ಯಾವಾಗ ಇದೇ ರೀತಿಯಾಗಿ ನೀವೆಲ್ಲರೂ ಜೊತೆಯಾಗಿ ನಿಲ್ತಿರೋ ಅವಾಗ ಇನ್ನಷ್ಟು ನಮ್ಮ ಸೇನೆ ಗಟ್ಟಿಯಾಗುತ್ತೆ, ಮತ್ತೆ ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೆಲವೊಂದು ಸಂದರ್ಭ ಬಹಳ ನೋವಿನ ಸಂಗತಿಗಳಾಗ್ತವೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸೈನಿಕರು ಮೊನ್ನೆನೂ ಕೂಡ ಇದರಲ್ಲೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು, ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗಿರೋರು ದೇವಸ್ಥಾನಕ್ಕೋ ಇಲ್ಲ ತಮ್ಮ ರಜಾ ದಿನಗಳನ್ನು ಕಳೆಯಲಿಕ್ಕೆ ಹೋಗ್ತಾ ಇರತಕ್ಕಂಥವ್ರು, ಯುದ್ಧಕ್ಕೆ ಹೋಗ್ತಾ ಇರೋ ಸೈನಿಕರು ಬಾತ್ರೂಮ್ ಪಕ್ಕದಲ್ಲಿ ಮಲ್ಕೊಂಡು ಹೋಗ್ತಾರೆ. ಆದರೆ ಇಷ್ಟಕ್ಕೆ ನಮ್ಮ ಜವಾಬ್ದಾರಿ ಮುಗಿತಾ? ಈ ತಿರಂಗ ಯಾತ್ರೆ ನಾವು ಮಾಡಿದ್ವಿ, ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದ್ವಿ, ಸ್ವತಂತ್ರ ದಿನಾಚರಣೆ ಆಚರಿಸಿದ್ವಿ. ನಮ್ಮ ಜವಾಬ್ದಾರಿ ಇಷ್ಟೇನಾ? ಅಂಥ ಸಂದರ್ಭಗಳಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸೈನಿಕರು ಇರ್ಬೋದು, ನಿವೃತ್ತ ಸೈನಿಕರು ಇರ್ಬೋದು, ಅವರ ಜೊತೆಗೆ ನಿಲ್ಲೋದ್ರ ಮೂಲಕವಾಗಿ ನೀವು ಶಕ್ತಿಯನ್ನು ಕೊಡಬೇಕು. ಅದು ನಿಜವಾದಂತಹ ಗೌರವ ಅಂತ ಹೇಳಿ ಈ ಮೂಲಕವಾಗಿ ತಮ್ಮಲ್ಲಿ ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಈ ಒಂದು ಸಂಘಟನೆಯನ್ನು, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂಘಟಕರಿಗೆ, ವಿಶೇಷವಾಗಿ ನಮ್ಮ ಗಣೇಶ್ ಪ್ರಸಾದಣ್ಣ ಇಂಥ ಒಂದು ರಾಷ್ಟ್ರಭಕ್ತಿಯನ್ನು ನಮ್ಮ ಸಾಗರದಂಥ ಪ್ರದೇಶದಲ್ಲಿ ಇಷ್ಟು ವಿಜೃಂಭಣೆಯಿಂದ ಮಾಡಲಿಕ್ಕೆ ತಮ್ಮೆಲ್ಲರನ್ನು ಪ್ರೇರೇಪಿಸಿದ್ದು ಮತ್ತು ಸಂಘಟನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಕೂಡ ನಾನು ಈ ಮೂಲಕ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ, ಅದಾದ ಮೇಲೆ 99ರಲ್ಲಿ ಕಾರ್ಗಿಲ್ ವಾರ್, 18 ವರ್ಷದ ಹುಡುಗ ನಾನು ಆ ಟೈಮಿನಲ್ಲಿ. ಆ ಸಂದರ್ಭದಲ್ಲೇ ನಾವು ಯುದ್ಧಕ್ಕೆ ಪಾದಾರ್ಪಣೆಯನ್ನು ಮಾಡ್ತೀವಿ, ಟ್ರೈನಿಂಗನ್ನು ಸ್ವಲ್ಪನೇ ಮುಗಿಸ್ಕೊಂಡು. ಆ ಸಂದರ್ಭದಲ್ಲಿ ಈ ಡ್ರೋನ್ಗಳು ವ್ಯವಸ್ಥೆ ಮತ್ತು ಟೆಕ್ನಾಲಜಿ ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ. ಅಂಥ ಒಂದು ಸಮಯ ಇತ್ತು. DRDO ಸರ್ಚ್ ಮಾಡ್ತಾನೆ ಇತ್ತು ಅವಾಗ. ಆದರೆ ಅದ್ರ ಹಿಂದಿಂದನೂ ತಗೊಂಡ್ರೆ ಚೈನಾದ ವಿರುದ್ಧ ಇರ್ಬೋದು, 65ರಲ್ಲಿ ಚೈನಾ ವಿರುದ್ಧ ಇರ್ಬೋದು, 71ರ ಯುದ್ಧ ಇರ್ಬೋದು, ಪಾಕಿಸ್ತಾನದ ಜೊತೆಗೆ ಏನು ಯುದ್ಧಗಳನ್ನು ನೋಡ್ತಾ ಬಂದಿದ್ದೀರಾ, ಅವತ್ತಿಂದ ಇವತ್ತಿನವರೆಗೂ ಪಾಕಿಸ್ತಾನ ಮಾಡ್ತಾ ಇದ್ದಂತಹ ಕುತಂತ್ರ ಬುದ್ಧಿಯಿಂದಾಗಿ ಅವರು ಅಧರ್ಮದ ಯುದ್ಧವನ್ನು ಮಾಡಿದ್ರಿಂದಾಗಿ ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ಭಾರತದ ಮೇಲೆ ಜಯ ಸಾಧಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಭಾರತ ಸೇನೆ ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ಸೇನೆಯಾಗಿ ಹೊರಹೊಮ್ಮಿದೆ. ಇದರಿಂದಾಗಿ ವಿಶ್ವಕ್ಕೆ ಈ ಒಂದು 3 ದಿನಗಳಲ್ಲಿ ನಡೆದಂತಹ ಏನು ಒಂದು ಪ್ರಕ್ಷುಬ್ಧ ವಾತಾವರಣ ಇತ್ತು ಗಡಿಯಲ್ಲಿ ಮತ್ತೆ ಎರಡೂ ದೇಶಗಳ ಮಧ್ಯೆ, ಈ ಒಂದು 3 ದಿನಗಳಲ್ಲಿ ನೀಡಿದಂತಹ ದಿಟ್ಟ ಹೋರಾಟ ಮತ್ತೆ ಅವರಿಗೆ ಕೊಟ್ಟ ಪ್ರತ್ಯುತ್ತರ ಏನಿದೆ, ಇವತ್ತು ಪ್ರಪಂಚ ಕೂಡ ಬೆರಗಾಗಿ ನೋಡ್ತಕ್ಕಂಥ ಭಾರತವನ್ನು ಬೆರಗಾಗಿ ನೋಡ್ತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇರ್ಬೋದು, ಆ ರೀತಿಯಾದಂತಹ ಒಂದು ಕಾನ್ಸೆಪ್ಟಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳು ಎಲ್ಲವನ್ನೂ ಕೂಡ ಪ್ರಪಂಚ ಇವತ್ತು ಖರೀದಿ ಮಾಡಲಿಕ್ಕೆ ಮುಂದೆ ನಿಂತ್ಕೊಂಡು ಕಾಯ್ತಾ ಇದೆ. ಕಾರ್ಯಪ್ಪನವರು ಒಂದು ಪತ್ರವನ್ನ ಬರೀತಾರೆ, ಇಂಗ್ಲಿಷ್ ಅಲ್ಲಿರುವಂತಹ ಪತ್ರ ಅದು. ಡಿಯರ್ ಮಾಣಿಕ್ ಶಾ, ಇನ್ ಟೈಮ್ಸ್ ಆಫ್ ವಾರ್ ಅಂಡ್ ನಾಟ್ ಬಿಫೋರ್, ಗಾಡ್ ಅಂಡ್ ಸೋಲ್ಜರ್ ಆಲ್ ಅಡೋರ್. ಯುದ್ಧ ಬಂದಾಗ ಮಾತ್ರ ಮೊದಲಲ್ಲ, ಸೈನಿಕನನ್ನ ಮತ್ತು ದೇವರನ್ನ ಎಲ್ಲರೂ ಹಾಡುತ್ತಾರೆ, ಹೊಗಳುತ್ತಾರೆ. When wars are over and everything righted, ಯುದ್ಧ ಎಲ್ಲ ಮುಗಿದು ಎಲ್ಲವೂ ಶಾಂತವಾದ ಬಳಿಕ, ನಿಶಬ್ದವಾದ ಬಳಿಕ, God is forgot and soldiers slighted. ಭಗವಂತನನ್ನ ಜನ ಮರೆತು ಬಿಡ್ತಾರೆ, ಸೈನಿಕನನ್ನ ಪಕ್ಕಕ್ಕೆ ಸರಿಸಿ ಬಿಡ್ತಾರೆ. ಪಹಲ್ಗಾಮ್ನಲ್ಲಿ ದಾಳಿಯಾದಾಗ, ಆಪರೇಷನ್ ಸಿಂಧೂರ ಆದಾಗ, ಪ್ಯಾಂಟ್ ಬಿಚ್ಚಿ ಧರ್ಮ ನೋಡಿ ಹೊಡೆದಾವಾಗ ಸೈನಿಕರ ನೆನಪಾಗಿತ್ತು. ಭೂಕಂಪ ಆದಾಗ ಸೈನಿಕರ ನೆನಪಾಗತ್ತೆ.
ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಭಾರತ ಸರ್ಕಾರದ ಮಾನ ಮರ್ಯಾದೆ ಇನ್ನೇನು ಹೋಗಬೇಕು ಅಂದಾಗ, ಬ್ರಿಡ್ಜ್ ಕಟ್ಟಬೇಕು ಅಂದಾಗ ಸೈನಿಕರ ನೆನಪಾಗುತ್ತೆ. ಭೂಕಂಪ ಆದಾಗ 28 ಗಂಟೆಗಳ ಒಳಗಡೆ ಯಾವ ಇಂಜಿನಿಯರಿಂಗ್ ಕಾಲೇಜಿನ, ಯಾವ IIT, ಯಾವ ಅಮೆರಿಕಾದ MITಗಳು ಮಾಡದೇ ಇರುವಂತಹ ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನ ನಮ್ಮ ಸೈನಿಕರು 28-30 ಗಂಟೆಗಳ ಒಳಗಡೆ ನಿರ್ಮಾಣ ಮಾಡ್ತಾರೆ. ಅವಾಗೆಲ್ಲ ಸೈನಿಕರು ನಮಗೆ ನೆನಪಾಗ್ತಾರೆ. ಧರ್ಮ ಕೇಳಿ ಹೊಡೆದಾಗ ಸೈನಿಕರು ನಮಗೆ ನೆನಪಾಗ್ತಾರೆ. ಸಿಂಧೂರ್ ಆದಾಗ ನಮಗೆ ನೆನಪಾಗ್ತಾರೆ. ಒಂದು ಸರ್ತಿ ಎಲ್ಲ ನಿಶ್ಶಬ್ದ ಆದಾಗ IPL ಅಲ್ಲಿ ಈ ಬಾರಿ ಯಾರು ಕಪ್ ಗೆಲ್ತಾರೆ, ಜಾಸ್ತಿ ರನ್ ಯಾರು ಹೊಡಿತಾರೆ, ಆರೆಂಜ್ ಕ್ಯಾಪ್ ಯಾರಿಗೆ, ಪರ್ಪಲ್ ಕ್ಯಾಪ್ ಯಾರಿಗೆ, ಪುಷ್ಪ 3 ಬರುತ್ತೋ ಇಲ್ವೋ ಅನ್ನುವಂಥ ಯೋಚನೆಗಳನ್ನ ನಾವು ಮತ್ತೆ ಮತ್ತೆ ಮಾಡ್ತೇವೆ. ಸೈನಿಕ ಸಂಘದ ಅಧ್ಯಕ್ಷರ ಮಾತುಗಳು ಅದು ಸುಮ್ಮನೆಯ ಮಾತುಗಳಲ್ಲ. ಸೈನಿಕರಿಗೆ ಈ ದೇಶ ಬೇರೆ ಏನು ಕೊಡಬೇಕಾಗಿಲ್ಲ, ನಾವು ನೀವು ಏನು ಕೊಡಬೇಕಾಗಿಲ್ಲ, ಅವ್ರಿಗೆ ಹಣ ಬೇಕಾಗಿಲ್ಲ, ಏರ್ ಟಿಕೆಟ್ ಬೇಕಾಗಿಲ್ಲ, ಯಾವ ಸವಲತ್ತುಗಳನ್ನ ಕೂಡ ಸೈನಿಕರ ಅಪೇಕ್ಷೆ ಪಡೋದಿಲ್ಲ. ಸೈನಿಕರ ಅಪೇಕ್ಷೆ ಪಡುವಂಥದ್ದು ಒಂದೇ, ದೇಶ ಬಂದಾಗ ಮಾತ್ರ ಸೈನಿಕರನ್ನ ಹೀರೋ ಅಂತ ಯೋಚನೆ ಮಾಡಬೇಡಿ. 365 ದಿವಸಗಳ ಕಾಲವೂ ಕೂಡ ನಮಗೆ ಸೈನಿಕರೇ ಹೀರೋಗಳು. ನಮ್ಮ ದೇಶದ ಸೈನಿಕರನ್ನ ಬಿಟ್ಟು ಮತ್ತಾರಲ್ಲೂ ಕೂಡ ನಾವು ಹೀರೋಯಿಸಂ ಅನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆಪರೇಷನ್ ಸಿಂಧೂರ ಅದಕ್ಕೆ ಸಾಕ್ಷಿಯಾಗಿದೆ. ಒಂದು ದಾಳಿ, ಒಂದು ಆಕ್ರಮಣ ಈ ದೇಶದ ಹನುಮ ಶಕ್ತಿಯನ್ನ ಜಗತ್ತಿನ ಎದುರುಗಡೆ ತೆರೆದಿಡ್ತು. ಏಪ್ರಿಲ್ 22ರ ಒಂದು ದಾಳಿ 26 ಜನರನ್ನ ಆಹುತಿ ತೆಗೆದುಕೊಂಡಂತಹ ಒಂದು ಭಯೋತ್ಪಾದಕ ಕೃತ್ಯ ಮೇ 7ರಿಂದ 10ರವರೆಗೆ ಪರಿಪೂರ್ಣವಾಗಿ ಉಗ್ರರ ನೆಲೆಯನ್ನ ನಾಶ ಮಾಡಿ ಮೇ 11ಕ್ಕೆ ನಾವು ನೀವು ನರಸಿಂಹ ಜಯಂತಿಯನ್ನ ಆಚರಣೆ ಮಾಡಬೇಕಾಗಿದ್ರೆ ಭಾರತೀಯ ಸೇನೆ ನಿಜವಾದ ಅರ್ಥದ ನರಸಿಂಹಾವತಾರ ಹೇಗಿರುತ್ತೆ ಅನ್ನುವಂಥದ್ದನ್ನ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡೋದ್ರ ಮೂಲಕ ತೋರಿಸ್ಕೊಟ್ರು. ಬಂಧುಗಳೇ, ಆಪರೇಷನ್ ಸಿಂಧೂರ್ ಅದೊಂದು ಯುದ್ಧ ಅಲ್ಲ, ಒಂದು ಕಾರ್ಯಾಚರಣೆ. ನಾವು ಅನೇಕ ಬಾರಿ ಅಂದ್ಕೊಂಡಿರ್ತೇವೆ, ಪತ್ರಿಕೆಗಳಲ್ಲಿ ಬರ್ತದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತದೆ, ಯುದ್ಧ ಆರಂಭ ಆಗಬೇಕಾಗಿದ್ರೆ ಯುದ್ಧ ಬೇಡ, ಶಾಂತಿ ಬೇಕು ಅಂತ ಹೇಳ್ತಾರೆ. ಅಮೆರಿಕಾದ ಟ್ರಂಪ್ ಯಾವುದೋ ಸುಳ್ಳನ್ನ ಹೇಳಿದ ತಕ್ಷಣ ನಾವೆಲ್ಲ ಯುದ್ಧವನ್ನ ಬದಿಗೆ ಸರಿಸಿದ್ವಿ. ಸೈನಿಕರ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿತ್ತು. ಸೈನ್ಯ ಅಂದ್ರೆ ಏನು, ಯುದ್ಧ ಅಂದ್ರೆ ಏನು, 1971ರ ಫೋಟೋ ಹಾಕ್ತಾರೆ. ಯುದ್ಧ ನಡೆದಿದ್ದಲ್ಲ. ಕದನ ವಿರಾಮ ಅನ್ನುವಂತಹ ಪದವನ್ನ ದಯವಿಟ್ಟು ಪ್ರಯೋಗ ಮಾಡಬೇಡಿ. ಯಾಕೆ ಅಂತಂದ್ರೆ ಕದನ ವಿರಾಮ ಆಗೋದು ಕದನ ಶುರುವಾಗಿದ್ರೆ ಮಾತ್ರ. ಇದು ಬರೀ ಒಂದು ಆಪರೇಷನ್ ಅಷ್ಟೇ. ಜೂನ್ ಜುಲೈ ಏನಾದರೂ ನಿಜವಾದ ಅರ್ಥದ ಕದನ ಆರಂಭ ಆಗತ್ತೆ ಅಂತಂದ್ರೆ, ಯುದ್ಧ ಆರಂಭ ಆಗತ್ತೆ ಅಂತಂದ್ರೆ, ಮೊನ್ನೆ ನಡೆದ 4 ದಿನಗಳ ಆಪರೇಷನ್ ಕೇವಲ ಪ್ರತೀಕಾರ ಮಾತ್ರ. ಕೇವಲ ಪ್ರತೀಕಾರ ಮಾತ್ರ. ಭಾರತ ಇನ್ನು ಮುಂದೆ ಯಾವತ್ತೂ ಭಯೋತ್ಪಾದಕರ ದಾಳಿ ನಡೆದವಾಗ ಟ್ರಂಪ್ಗೆ ಪತ್ರ ಬರೆಯೋದಿಲ್ಲ, ಲವ್ ಲೆಟರ್ಗಳನ್ನ ಬರೆಯೋದಿಲ್ಲ. ಇನ್ನು ಮುಂದೆ ಭಾರತದ ಮೇಲೆ ದಾಳಿಯಾದವಾಗ ನಾವು ದೈನ್ಯತೆಯಿಂದ ಬೇಡಿಕೊಳ್ಳುವುದಿಲ್ಲ. ಟಿವಿ ಎದುರುಗಡೆ ಬಂದು ನಿಂತ್ಕೊಂಡು ಹಲ್ಲುಗಿಂಚೋದಿಲ್ಲ. ನಾವು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ತಲೆ ತಗ್ಗಿಸಿ ನಿಲ್ಲೋದಿಲ್ಲ. ಅವಕಾಶಗಳು ಸಿಕ್ಕಾಗ ಭಾರತೀಯ ನಾಗರಿಕರ ಮೇಲೆ, ಭಾರತೀಯ ಸೈನಿಕರ ಮೇಲೆ ಒಂದು ಗುಂಡಿನ ದಾಳಿಯಾದರೆ ನಾವು ಮನೆಗೆ ಹೊಕ್ಕು ಹೊಡೆದು ಬರ್ತೇವೆ ಅನ್ನುವಂಥದ್ದನ್ನ ಆಪರೇಷನ್ ಸಿಂಧೂರ ಇವತ್ತು ನಮ್ಮ ಎದುರುಗಡೆ ತೋರಿಸ್ಕೊಟ್ಟಿದೆ.